ಹಲೋ ಎವ್ರಿವಾನ್, ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ತಮ್ಮನೇಲಲ್ಲಿ ನೋಡಿದಾಗೆ ಇವತ್ತು ಕೃಷ್ಣ ಜನ್ಮಾಷ್ಟಮಿ, ಹಾಗಾಗಿ ಸ್ಕೂಲಲ್ಲಿ ಟ್ರೆಡಿಷನಲ್ ಡ್ರೆಸ್ ಹಾಕಿ ಕಳಿಸಿ ಅಂತ ಹೇಳಿದರು. ಬಟ್ ನಾನು ಇರಲಿ ಇವತ್ತು ಕೃಷ್ಣನ ಡ್ರೆಸ್ಸೇ ಹಾಕಿ ಕಳಿಸೋಣ ಅಂತ ಹೇಳಿ ಒಂದಷ್ಟು ಹೊರಗಡೆಯಿಂದ ತರಿಸಿದ್ದೆ ಈ ಸಲ. ಯಾಕಂದರೆ ಲಾಸ್ಟ್ ಟೈಮ್ ಹಾಕಿದ್ದನ್ನೇ ಯಾಕೆ ಅವನಿಗೆ ಸ್ವಲ್ಪ ಧೋತಿ ಆಗ್ತಾ ಇರಲಿಲ್ಲ, ಲಾಸ್ಟ್ ಟೈಮ್ ತೊಗೊಂಡು ಇದ್ದಿದ್ದು. ಈ ಸಲ ಸ್ವಲ್ಪ ಚೇಂಜಸ್ ಇರಲಿ ಅಂತ ಹೇಳಿ ಹೊರಗಡೆಯಿಂದ ತರಿಸಿದ್ದೆ, ಹಾಗಾಗಿ ಅದನ್ನು ಹಾಕ್ತಾಯಿದ್ದೆ. ಕಂಪಲ್ಸರಿ ಏನು ಇರಲಿಲ್ಲ, ಮಾಮೂಲಿ ರೆಗ್ಯುಲರ್ ಡ್ರೆಸ್ಸಲ್ಲೂ ಕೂಡ ಕಳಿಸ್ಬೋದು ಅಂತ ಹಾಕಿದ್ರು. ಬಟ್ ನಾನೇ ಇರಲಿ ಅಂತ ಹೇಳಿ ಆ ಕೃಷ್ಣನ ಡ್ರೆಸ್ನ ಹಾಕಿ ರೆಡಿ ಮಾಡ್ತಾಯಿದ್ದೀನಿ. ಯಾಕಂತಂದರೆ ಬರ್ತಾ ಬರ್ತಾ ಇನ್ನೂ ಬುದ್ಧಿ ಜಾಸ್ತಿ ಆಗ್ತಾ ಇದ್ದಂಗೆ ಅವ್ರು ಹಾಕಿಸ್ಕೊಳ್ಳಲ್ಲ. ಈಗಲೇ ಅವ್ನು ಲಾಸ್ಟ್ ಟೈಮೇ ಬೇಡ ಅಂತ ಹೇಳ್ತಿದ್ದ, ಈ ಟೈಮ್ ಅಂತೂ ಬೇಡವೇ ಬೇಡ, ನಾನು ನಾರ್ಮಲ್ ಡ್ರೆಸ್ಸೇ ಹಾಕೊಂಡು ಹೋಗ್ತೀನಿ ಅಂತ ಹೇಳಿ. ಸೊ ನಮಗೊಂದು ಆಸೆ ಇದ್ದೇ ಇರುತ್ತೆ, ಆ ಏಜಲ್ಲೆಲ್ಲ ಹೀಗಿದ್ರು, ಈ ರೀತಿ ರೆಡಿ ಮಾಡಿದೆ, ನೆಕ್ಸ್ಟ್ ಎಲ್ಲ ಹಿಂಗಾಯಿತು ಅಂತ ಹೇಳಿ. ಹಾಗಾಗಿ ಇರಲಿ ಅಂತ ಹೇಳಿ ನಾನೇ ರೆಡಿ ಮಾಡ್ತಾಯಿದ್ದೀನಿ. ಯಾರಿಗೆ ಆದರೂ ಅಷ್ಟೇ ಅಲ್ವಾ, ಮಕ್ಕಳು ಹುಡುಗ ಆಗಿತ್ತು ಅಂತಂದರೆ ಕೃಷ್ಣ, ಹುಡುಗಿತ್ತು ಅಂತಂದರೆ ಅದೇ ಡ್ರೆಸ್ ರೆಡಿ ಮಾಡೋದು ಅಂತಂದರೆ ಎಂಥ ಪೇರೆಂಟ್ಸ್ಗೆ ಆದರೂ ಸಿಕ್ಕಾಪಟ್ಟೆ ಖುಷಿ ಇರುತ್ತೆ. ಹಾಗಾಗಿ ಸ್ವಲ್ಪ ನನ್ನ ಹಸ್ಬೆಂಡು ಕೂಡ ಹೆಲ್ಪ್ ಮಾಡಿದ್ರು ರೆಡಿ ಮಾಡಲಿಕ್ಕೆಲ್ಲ. ಬೆಳಿಗ್ಗೆ ಟೈಮು ಸ್ವಲ್ಪ ಹರೆಬರೆ ಅಂತ ಅನಿಸ್ಬಿಡುತ್ತೆ. ಯಾಕಂತಂದರೆ ಬೆಳಿಗ್ಗೆ ಅವನಿಗೆ ಸ್ನ್ಯಾಕ್ಸ್ ರೆಡಿ ಮಾಡಬೇಕು, ಲಂಚ್ ಬಾಕ್ಸ್ ರೆಡಿ ಮಾಡಬೇಕು, ತಿನ್ನಿಸ್ಬೇಕು, ಕ್ವಿಕ್ಕಾಗಿ ಬಸ್ ಬೇರೆ ಬಂದುಬಿಡುತ್ತೆ, ಕರ್ಕೊಂಡೋಗಿ ಬಸ್ ಟೈಮಿಂಗ್ಸ್ಗೆ ಹೊರಡಿಸ್ಬೇಕು. ಹಾಗಾಗಿ ತುಂಬಾ ಲೇಟಾಗೂ ಎದ್ದಿದ್ದೆ ಹುಷಾರಿಲ್ಲ ಅಂತ ಹೇಳಿ. ಹಾಗಾಗಿ ನೆನ್ನೆನೇ ಎಲ್ಲದನ್ನು ಕೂಡ ಒಂದು ಕಡೆ ರೆಡಿ ಮಾಡಿ ಇಟ್ಬಿಟ್ಟಿದ್ದೆ. ಸ್ವಲ್ಪ ಅದಂತೂ ಹೆಲ್ಪ್ ಆಯಿತು. ಆ್ಯಂಡ್ ತಿಂಡಿನೂ ಕೂಡ ಫಾಸ್ಟಾಗಿ ಎದ್ದು ಅವರೆಕಾಳು ರೈಸ್ ಬಾತ್ ಮಾಡಿದ್ದೆ, ಅವರೆಕಾಳು ಪಲಾವ್ನ. ಇದಾಯಿತು ಅಂತಂದರೆ ಇಷ್ಟಪಟ್ಟು ತಿಂತಾನೆ, ಜೊತೆಗೆ ಬೇಗನೂ ಕೂಡ ತಿಂತಾನೆ. ನನಗೂ ಕೂಡ ಸ್ವಲ್ಪ ರೆಡಿ ಮಾಡಲಿಕ್ಕೆ ಟೈಮು ಕೂಡ ಸಿಗುತ್ತೆ ಅಂತ ಹೇಳಿ ಇದೊಂಥರ ನನಗೆ ಬೆಸ್ಟ್ ಟಿಪ್ ಇದ್ದಂಗೆ. ಏನಾದ್ರೂ ಬೇಗ ಬೇಗ ರೆಡಿ ಮಾಡಿ ಯಾವ್ದಾದ್ರು ಫಂಕ್ಷನ್ಗಳಾಗಿರ್ಬೋದು, ಎಲ್ಲಾದರೂ ಹೋಗಬೇಕು ಅನ್ನೋದಾದಾಗ ಈ ಮಕ್ಕಳಿಗೆ ಏನು ಇಷ್ಟ ಆ ರೆಸಿಪಿಗಳನ್ನ ಮಾಡಿಬಿಟ್ರೆ ತೊಂದರೆನೇ ಇರೋದಿಲ್ಲ. ಹಾಕ್ಕೊಟ್ಬಿಟ್ರೆ ಅವರೇ ಇಷ್ಟಪಟ್ಟು ತಿಂತಾರೆ. ನಾನು ಇದೇ ರೀತಿ ಯಾವಾಗ್ಲೂ ಫಾಲೋ ಮಾಡೋದು. ಅವ್ರಿಗೆ ಏನು ಇಷ್ಟ ಫಸ್ಟೇ ತಿಳ್ಕೊಂಬಿಟ್ಟಿರ್ತೀನಲ್ಲ, ಹಾಗಾಗಿ ಆ ಟೈಮಿಗೆ ಏನು ಕ್ವಿಕ್ಕಾಗುತ್ತೆ ಅದನ್ನು ಮಾಡಿಬಿಡ್ತೀನಿ. ನನಗೂ ಸ್ವಲ್ಪ ಕೆಲಸ ಈಸಿ ಆಗುತ್ತೆ. ಜೊತೆಗೆ ನನಗೆ ಏನೇನು ಬೆಳಿಗ್ಗೆ ಟೈಮ್ ಏನೇನು ಮಾಡ್ಕೊಬೇಕು, ಮಕ್ಳಿಗೆ ಹೇಗೆ ರೆಡಿ ಮಾಡಬೇಕು ಅದಕ್ಕೂ ಕೂಡ ಟೈಮ್ ಸಿಗುತ್ತೆ. ಅವನಿಗೆ ಸ್ವಲ್ಪನೂ ರೆಡಿ ಇರಲಿಲ್ಲ. ಈ ರೀತಿ ಹಾಕ್ಕೊಳ್ಳೋಕ್ಕೆ ನಂಗೆ ಕ್ಲೋಸ್ ಇರೋ ಅಂಥ ಬಟ್ಟೆನೇ ಹಾಕು ಅಂತ. ಯೂಶ್ವಲಾಗಿ ಸ್ಕೂಲಿಗೆ ಕಳಿಸ್ಬೇಕಾದ್ರೆ ಹಿಂಗಾಗುತ್ತೆ. ನನಗೆ ತುಂಬ ಸಲ ಅಂತ ಅಂದ್ಕೊತೀನಿ ಮಗನಿಗೆ ದೃಷ್ಟಿ ಆಗುತ್ತೆ ಬೇಡ ಈ ರೀತಿ ಅಂತ. ಬಟ್ ಯಾವಾಗ್ಲೂ ಆ ರೀತಿ ಹಾಕಿದಾಗ ಅಷ್ಟೊಂದು ಕೃಷ್ಣನ ಔಟ್ಲುಕ್ ಬರೋಲ್ಲ. ಸೊ ಈ ರೀತಿ ಆಯಿತು ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ. ಬಂದಮೇಲೆ ದೃಷ್ಟಿ ತೊಗೊಳ್ಳೋಣ ಅಂತ ಹೇಳಿ ಹೀಗೆ ರೆಡಿ ಮಾಡಿದೆ. ಬಟ್ ಒಂದು ಬೇಜಾರೇನು ಅಂತಂದರೆ ಅವನ್ನ ಕಳಿಸ್ಬೇಕಾದ್ರೆ ಒಂದು ಟೀ ಶರ್ಟ್ ಹಾಕಿ ಕಳಿಸ್ಬೇಕಿತ್ತು ಮೇಲೆ, ಅಲ್ಲಿ ಹೋದ್ಮೇಲೆ ರಿಮೂವ್ ಮಾಡ್ಕೊತ. ಬಟ್ ಹಾಗೆ ಕರ್ಕೊಂಡೋದೆ, ಅದೊಂದು ಸಿಕ್ಕಾಪಟ್ಟೆ ಬೇಜಾರಂತ ಅನ್ನಿಸ್ತು. ಸುಮ್ಮಿರು. ಕದ ಸುಮ್ಮಿರು ಕಂದ, ನಿನಗೂ ಹಾಕ್ತೀನಿ. ನನ್ನ ಮಗಳು ಅವನಿಗೆ ಹಾಕ್ತಿದ್ದಾಳೆ ನನ್ನದು ಅಂತ ಹೇಳಿ ಈ ಗಲಾಟೆ ಮಾಡ್ತಾ ಅವಳೀಗ. ಬರ್ತಾನೆ ಇಲ್ಲ, ಫುಲ್ ಎಲ್ಲ ಡ್ರೈ ಆಗ್ಬಿಡ್ತಾನೆ. ಎಷ್ಟೇ ತಗೊಂಡ್ರು ಕೂಡ ಬೇಕು ಅಂದಾಗಲೇ ಇರಲ್ಲ, ಅದೇ ಬೇಜಾರು. ಕೊಡೋಣ ಹೇಗೋ ಸ್ವಲ್ಪ ಹಾಕಿದ್ದೀನಿ. ಎಲ್ಲಿಕಂದ ಕಾಣಿಸುತ್ತಾ? ಏನು ನಿನಗೆ ಬೇಕಾ ನಿಂದ? ಹಾಂ ಕೊಡೋಣ. ಲಾಸ್ಟ್ ಇದು ಲಾಸ್ಟ್. ಆಯ್ತು, ಆಗೋಯ್ತು. ಕೊಡ್ತೀನಿ. ಓಕೆ ಅಲ್ಲ? ಹಾಂ ತಗೋ, ಆಯ್ತು ತಗೋ, ಇಟ್ಕೊ ನೀನೆ ತಗೋ. ಬೀಳ್ಸ್ಕೊಬೇಡ ಬಂಗಾರಿ, ಸುಮ್ಮನೆ ಇರು. ಸೊ ಆಲ್ಮೋಸ್ಟು ರೆಡಿ ಮಾಡಿದೆ. ಎಲ್ಲಿ ಬಂಗಾರ? ಬಂಗಾರ ಬಾಯಲ್ಲಿ ಒಂದು ನಿಮಿಷ ತೋರಿಸ್ತೀನಿ. ಸಿಂಪಲ್ಲಾಗಿ ಲಾಸ್ಟ್ ಟೈಮು ಈ ಥರ ಎಲ್ಲ ಹಾಕಿರಲಿಲ್ಲ ಅಂತಂದರೆ ನಾನೇ ಪರ್ಚೇಸ್ ಮಾಡಿಬಿಟ್ಟಿರೋದ್ರಿಂದ ಇರಲಿಲ್ಲ. ಈ ಸಲ ಇದೊಂದು ತರಿಸ್ಕೊಂಡೆ ಹೊರಗಡೆ, ಸ್ವಲ್ಪ ಡಿಫ್ರೆಂಟಾಗಿರಲಿ. ಲಾಸ್ಟ್ ಟೈಮು ಕೂಡ ಫೋಟೋ ಸೆಷನ್ ಇಲ್ಲೇ ಇತ್ತು, ತುಂಬ ಚೆನ್ನಾಗಿ ಫೋಟೋ ಸೆಷನ್ ಮಾಡಿ ಕಳಿಸಿದ್ರು. ಹಾಗಾಗಿ ಲಾಸ್ಟ್ ಟೈಮ್ ಥರನೇ ಫೋಟೋ ಸೆಷನ್ ಈ ಸಲನೂ ಕೂಡ ಯಾಕೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ. ಬಟ್ ಏನದು ಬೇಸಿಕ್ ಜ್ಯುವೆಲ್ಸ್ಗಳೆಲ್ಲ ನಾನು ಏನು ತೊಗೊಂಡಿದ್ದೆ ಅದನ್ನೇ ಹಾಕಿದ್ದೀನಿ. ಯಾಕಂತಂದರೆ ಮಕ್ಕಳು ಮಿಸ್ ಮಾಡ್ಕೊಂಡು ಬಂದುಬಿಡ್ತಾರೆ. ಅಲ್ಲಿ ಈಗ ರೆಂಟಿಗೆ ತೊಗೊಂಡು ಬಂದಿರೋದ್ರಿಂದ ಅವ್ನು ಮಿಸ್ ಮಾಡ್ಕೊಂಬಂತು ಅಂತಂದರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ
ಆರ್ಯ ಬಾ, ಟೈಮ್ ಆಯಿತು, ಬೇಗ ಬಾಯ್ಲಿ, ಒಂದ್ಸಲ ಬಾಯ್ಲಿ. ಸೊ ಅಲ್ತಾ ಒಂದು ಹಾಕಲಿಲ್ಲ ಅವನಿಗೆ. ಲಾಸ್ಟ್ ಟೈಮ್ ಅಲ್ತಾ ಹಾಕಿದ್ದೆ, ಬಟ್ ಸ್ವಲ್ಪ ಇನ್ಫೆಕ್ಷನ್ ಥರ ಆಗ್ಬಿಟ್ಟಿತ್ತು ಸ್ಕಿನ್ನು, ಹಾಗಾಗಿ ಈ ಸಲ ಅಲ್ತಾ ಹಾಕಲಿಲ್ಲ. ಸಿಂಪಲಾಗಿ ರೆಡಿ ಮಾಡಿದ್ದೀನಿ. ಚಿನ್ನಮ್ಮ ಹಾಯ್ ಮಾಡು. ಸೊ ಚೆನ್ನಾಗಿ ಕಾಣಿಸ್ತಿದ್ದಾನೆ. ಓಕೆ, ಸೊ ಇನ್ನೊಂದೆರಡು ಜುವೆಲ್ಸ್ ಹಾಕಿದರೆ ಚೆನ್ನಾಗಿರ್ತಿತ್ತೋ ಏನೋ, ಬಟ್ ಸ್ವಲ್ಪ ಇಲ್ಲಿಗೆ ಹಾಕಿದ್ರೆ ಚೆನ್ನಾಗಿ ಕಾಣಿಸ್ತಾನೆ. ಇದೊಂದು ಸ್ವಲ್ಪ ಇದು ಮಾಡಿದ್ರೆ ಓಕೆ. ಫೈನಲಿ ನನ್ನ ಮಗ ಕೃಷ್ಣನ್ ಡ್ರೆಸ್ಸಲ್ಲಿ, ಕೃಷ್ಣನ್ ಜ್ಯುವೆಲ್ಸ್ ಕಾಸ್ಟ್ಯೂಮಲ್ಲಿ ಹೀಗೆ ಕಾಣಿಸ್ತಾ ಇದ್ದ. ಸೊ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಈ ಸಲ ಲಾಸ್ಟ್ ಟೈಮಿಗಿಂತ ಸ್ವಲ್ಪ ಬುದ್ಧಿ ಬಂದಿದೆಯಲ್ಲ, ಹಾಗಾಗಿ ಸ್ವಲ್ಪ ಒಂದು ತುಂಟಾಟಗಳು ಜಾಸ್ತಿ ಕೂಡ ಆಗ್ಬಿಟ್ಟಿತ್ತು. ಸೊ ಇರಲಿ ಅಂತ ಹೇಳಿ ಒಂದು ಪಿಕ್ ಕೂಡ ತೊಗೊಂಡೆ, ಬಟ್ ಜಾಸ್ತಿ ಫೋಟೋಸ್ಗಳನ್ನ ಮಾಡ್ಕೊಳಕ್ಕಾಗಲಿಲ್ಲ. ಬಸ್ಸಿಗೆ ಟೈಮ್ ಆಗಿಬಿಟ್ಟಿತ್ತು ಅಂತ ಹೇಳಿ ಕರ್ಕೊಂಡು ಬಂದಿದ್ದೆ. ಇಲ್ಲಿ ಒಂದಷ್ಟು ಆದರೆ ತೊಗೊಳ್ಳೋಣ ಅಂತ ಹೇಳಿ ಒಂದಷ್ಟು ಕ್ಲಿಪ್ಪಿಂಗ್ಗಳನ್ನ ಮಾಡಿಕೊಂಡೆ. ಯಾಕಂದರೆ ಈ ಮೂಮೆಂಟ್ಸ್ಗಳೆಲ್ಲ ಪದೇ ಪದೇ ಸಿಗುವಂಥದ್ದಲ್ಲ, ಹಾಗೆ ನಮಗೂ ಅವತ್ತಿನ ದಿನ ಮಾಡೋವಂಥ ಇಂಟ್ರೆಸ್ಟು ಬೇರೆ ದಿನ ಮಾಡಬೇಕಾದ್ರೆ ಅಷ್ಟೊಂದು ಇಂಟ್ರೆಸ್ಟ್ ಇರೋದಿಲ್ಲ. ಹಾಗೆ ಅವರಿಗೂ ಕೂಡ ಹಾಗೆಯೇ ಸ್ಕೂಲು ಅಂತಂದಾಗ ಸ್ವಲ್ಪ ಖುಷಿಯಾಗಿ ಮಾಡಿಸ್ಕೊತಾರೆ, ಎಲ್ಲ ಬರ್ತಾರಲ್ಲ ಅಂತ ಹೇಳಿ. ಬಟ್ ಬೇರೆ ಟೈಮಲ್ಲಿ ಮಾಡಿಸ್ಕೊಡಲ್ಲ. ಲಾಸ್ಟ್ ಟೈಮು ಅವನಿಗೆ ಅಷ್ಟೊಂದು ಕೂದಲು ಬಂದಿರಲಿಲ್ಲ ಬುಡ್ಡೆ ಮಾಡಿಸ್ಬಿಟ್ಟಿರೋದ್ರಿಂದ. ಸೊ ಈ ಸಲ ಸ್ವಲ್ಪ ಚೆನ್ನಾಗಿ ಕೂಡ ಕಾಣಿಸ್ತಿದ್ದಾನೆ. ಮಾಡು ಚಿನ್ನಮ್ಮ. ಸೊ ಇವತ್ತೇ ಫಸ್ಟು ಇಷ್ಟು ಬೇಗ ರೆಡಿ ಮಾಡಿ ಕರ್ಕೊಂಡು ಬಂದಿದ್ದು. ನಾಳೆಯಿಂದ ರಜೆ ಇದೆ ಅವನಿಗೆ, ಇಂಡಿಪೆಂಡೆನ್ಸ್ ಡೇ. ಹಾಗಾಗಿ ಸ್ವಲ್ಪ ಬೇಗನೆ ರೆಡಿ ಮಾಡಿದೆ. ಬಸ್ ಏನಾದ್ರು ಮಿಸ್ ಆಗಿಬಿಟ್ರೆ ಪಾಪ ರೆಡಿ ಮಾಡಿರೋದೆಲ್ಲ ವೇಸ್ಟ್ ಆಗುತ್ತೆ ಅಂತ ಅವ್ರ ಅಪ್ಪ ಬೈತಾಯಿದ್ರು. ಸೊ ಇನ್ನೊಂದು 2-3 ಮಿನಿಟ್ಸ್ ಇದೆ, ಬಟ್ ಬೇಗನೆ ಬಂದ್ವಿ. ಚಳಿ ಅಂತಿದ್ದಾನೆ. ಏನೂ ಹಾಕ್ಕೊಳ್ಳಲ್ಲ, ಮೇಲೆ ಒಂದು ಸ್ಟ್ರಕ್ ಥರ ಶಾಲು ಥರ ಹಾಕಿ ಕಳ್ಸೋಣ ಅಂತಂದರೆ ಸ್ವಲ್ಪ ಶೀತ ಅಂತ ಅನ್ನಿಸ್ತಿದೆ ಹೊರಗಡೆ ಎಲ್ಲ. ಹೇಗೆ ಕಾಣಿಸ್ತಿದ್ದ ನನ್ನ ಮಗ ಅಂತ. ಯಾಕೆ ತೆಗ್ದಾಕ್ತೆ? ಹಾಕೋ. ಜಾಣ ನೀನು. ಹಾಕೊಡ್ಲಾ? ನನಗೆ ಈ ಸಲ ಸಿಕ್ಕಾಪಟ್ಟೆ ಖುಷಿ ಕೊಡ್ತು ಈ ಕೃಷ್ಣನ್ ಡ್ರೆಸ್ಸಲ್ಲಿ ಅವನನ್ನು ರೆಡಿ ಮಾಡಿರೋದು. ಯಾಕೆ ಅಂತಂದರೆ ಮಕ್ಕಳು ಯಾವಾಗಲೂ ಕಾಮನಾಗಿ ತುಂಟಾಟ ಅಂತಲೇ ಹೇಳ್ಬೋದು, ಬಟ್ ಕೃಷ್ಣನ್ ಡ್ರೆಸ್ ಹಾಕಿದ್ಮೇಲೆ ಅವನು ತುಂಟಾಟ ಸಿಕ್ಕಾಪಟ್ಟೆ ಜಾಸ್ತಿ ಅನ್ನಿಸ್ತಾಯಿತ್ತು. ನಮಗೆ ಯೂಶಲಾಗಿ ಯಾರಾದರೂ ಹೇಳಿರೋ ಅಂಥದ್ದು ಅಥವಾ ಬುಕ್ಕಲ್ಲಿ ಕತೆಗಳಲ್ಲಿ ಓದಿರೋ ಅಂಥದ್ದು ಇರುತ್ತೆ, ಕೃಷ್ಣಂದು ತುಂಟಾಟ ಹಾಗೆ ಹೇಗೆ ಅಂತ. ನಿಜವಾಗ್ಲೂ ಕೂಡ ನನಗೇನೋ ಗೊತ್ತಿಲ್ಲ, ಇವತ್ತು ಹಾಗೆ ಅನ್ನಿಸ್ತಾಯಿತ್ತು ಒಂದು ತುಂಟಾಟಗಳೆಲ್ಲ ನೋಡಿದಾಗ. ನಿಜ ಹೀಗೇನಾ ಮಕ್ಕಳು ಕೃಷ್ಣ ಅಂತಂದ್ರೆ ಕೃಷ್ಣ ಹೀಗೆ ಇದ್ನೋ ಏನೋ ಅನ್ನೋ ಅಷ್ಟು ಖುಷಿ ಅಂತ ಅನ್ನಿಸ್ತಾಯಿತ್ತು. ಬಸ್ಸು ಕೂಡ ಅಲ್ಲಿ ತನಕ ಬಂದೇ ಬಿಟ್ಟಿತ್ತು, ಹಾಗಾಗಿ ಅವನನ್ನು ಕೂಡ ಕಳಿಸಿ ಹೊರಡಿಸೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಯಿತು. ಬಟ್ ನಂಗೆ ಬೇಜಾರಾಗಿದ್ದು ಜೊತೆಗೊಂದು ಬಟ್ಟೆ ಹಾಕಿ ಕಳಿಸ್ಬೇಕಿತ್ತು, ಒಂದು ಪೇರ್ ಬಟ್ಟೆನ ಬ್ಯಾಗಲ್ಲಿ, ಅದೊಂದು ಮರೆತುಬಿಟ್ಟೆ. ಪಾಪ ಅವನ್ನ ಹಲ್ಲೋದ್ಮೇಲೆ ಫೋಟೋಶೂಟೆಲ್ಲ ಆದಮೇಲೆ ಆ ಬಟ್ಟೆಗಳನ್ನ ಹಾಕಿ ಇದನ್ನೆಲ್ಲ ರಿಮೂವ್ ಮಾಡಿ ವಾಪಸ್ ಕಳಿಸ್ತಿದ್ರಂತೆ. ಲಾಸ್ಟ್ ಟೈಮು ಮರೆತೆ, ಬಟ್ ಈ ಸಲನೂ ಕೂಡ ಹಾಗೆ ಮತ್ತೆ ಅದೊಂದು ಬೇಜಾರಾಯಿತು. ಜೊತೆಗೆ ಬಸ್ಸಲ್ಲೂ ಕೂಡ ತುಂಬ ರಾಧೆ ಕೃಷ್ಣಗಳೆಲ್ಲ ಬಂದಿದ್ದರು, ತುಂಬಾ ಚೆನ್ನಾಗೂ ಕೂಡ ಕಾಣಿಸ್ತಾಯಿದ್ರು. ಆ್ಯಂಡ್ ನಾನು ಎಲ್ಲ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ಳೋ ತನಕ ವೀಡಿಯೋನ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ. ಮತ್ತು ಆಫ್ಟರ್ನೂನು ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಗ ಬರೋ ಟೈಮ್ ಆಗಿತ್ತು, ಹಾಗಾಗಿ ಹೋಗಿದ್ದೆ. ಅವನಿಗೆ ಡ್ರೆಸ್ಸು ಕೂಡ ಕೊಟ್ಟು ಕಳಿಸಿರಲಿಲ್ಲ. ಸೊ ಏನಾದರೂ ಇದಾಯ್ತಾ ಅಂತ ಹೇಳಿ ಬರೋ ತನಕ ಈ ಶಾಲು ಇದೆಲ್ಲ ಕಿತ್ತು ಬಿಸಾಕಿ ಬರೀ ಮೈಯಲ್ಲಿ ಬಂದಿದ್ದ, ಒಂಥರ ಬೇಜಾರು ಅಂತ ಕೂಡ ಅನ್ನಿಸ್ತು. ಇವನಿಗೆ ಒಂದು ಪೇರ್ ಬಟ್ಟೆ ಹಾಕಿ ಕಳಿಸ್ಬೇಕಿತ್ತಂತೆ, ಅವ್ರೇನು ಮೆನ್ಷನ್ ಮಾಡಿರಲಿಲ್ಲ. ನಾನು ಹಾಗೆ ಬಂದೆ, ಈಗ ಹೆಂಗೆ ಬಂದ್ಬಿಟ್ಟು ಮೇಲ್ಗಡೆ ಇರೋ ಶಾಲು ತೆಗ್ದಾಕ್ಬಿಟ್ಟು ಬಂದವನೀಗ. ಹಾಕಿ ಕಳಿಸ್ಬೇಕಿತ್ತ? ನಂಗೆ ಗೊತ್ತಾಗಲಿಲ್ಲ. ಓಡ್ಬೇಡ. ಇವತ್ತು ಹೆಂಗಿತ್ತು ಸ್ಕೂಲು? ಚೆನ್ನಾಗಿತ್ತಾ? ಎಲ್ಲರೂ ಹಾಕೊ ಬಂದಿದ್ರಾ? ಎಲ್ಲ ಕೃಷ್ಣನ್ ಡ್ರೆಸ್ ಹಾಕೊಂಡ್ ಬಂದಿದ್ರಾ? ರಾಧೆ ಡ್ರೆಸ್ ಹಾಕೊ ಬಂದಿದ್ರಾ? ಏನ್ ಮಾಡ್ಸಿದ್ರಿ ಇವತ್ತು? ರಾಧೆ ಡ್ರೆಸ್ ಹುಡುಗರೆಲ್ಲ ಬರೀ ಕಲರ್ ಡ್ರೆಸ್, ಹುಡುಗಿರು ಡ್ರೆಸ್ ಹಾಕಿರ್ಲಿ. ರಾಧೆ ಡ್ರೆಸ್ ಹಾಕಿದ್ರಾ? ಆಮೇಲೆ ಇನ್ನೇನ್ ಮಾಡ್ಸಿದ್ರಿ ಇವತ್ತು? ಏನ್ ಮಾಡ್ಸಿದ್ರಿ ಇವತ್ತು? ಏನು ಮಾಡ್ಸ್ತೇವ
ಫೋಟೋಶೂಟ್ ಮಾಡಿಸಿದ್ರೇನೋ ಮಾಡಿಸಿದ್ರು ಅಷ್ಟೇ ಫೋಟೋಶೂಟ್ ಅಷ್ಟೇ ಅಂತ ಮಾಡಿಸಿದ್ದು. ಸೊ ಅಂದರೆ ಕಂಪಲ್ಸರಿ ಏನು ಹೇಳಿರಲಿಲ್ಲ, ಬಟ್ ಕೃಷ್ಣ ಜನ್ಮಾಷ್ಟಮಿ ಅಂತ ಮೆನ್ಷನ್ ಮಾಡಿದ್ರಲ್ವಾ, ಸೊ ಹಂಗಾಗಿ ಯೂಶ್ವಲಾಗಿ ಎಲ್ಲರೂ ಹಾಕೊಂಬರ್ತಾರೆ. ಬಟ್ ಇವನೇನೋ ಹೇಳ್ತಿದ್ದಾನೆ ಇಲ್ಲ ಅಂತ, ಬರೋ ತನಕ ನೋಡಿ ಇಲ್ಲಿ ಹೆಂಗೆ ಮಾಡ್ಕೊಂಡು ಬಂದಿದ್ದಾನೆ ಅಂತ. ಬಟ್ ಏನು ಅಂತಂದರೆ ಪ್ರತಿಯೊಂದು ಪ್ರೋಗ್ರಾಮಿಗೂ ಕೂಡ ಫೋಟೋ ಸೆಷನ್ ಎಲ್ಲ ಇರುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಫೋಟೋಸ್ ಕೂಡ ಕಳಿಸ್ತಾರೆ ನಮಗೆ, ನೋಡಿ ಇವತ್ತು ಸೆಲೆಬ್ರೇಷನ್ ಹೇಗೆಲ್ಲ ಮಾಡಿದ್ವಿ ಅಂತ. ಸೊ ಲಾಸ್ಟು ಕೂಡ ತುಂಬಾ ಚೆನ್ನಾಗಿತ್ತು. ಹಾಗಾಗಿ ಈ ಸಲ ಸ್ವಲ್ಪ ಇರಲಿ, ಮಕ್ಕಳಿಗೂ ಕೂಡ ಗೊತ್ತಾಗ್ಬಿಡುತ್ತೆ. ಒಂದೊಂದು ಸಲ ಇವನು ಹೇಗೆ ಮಾಡ್ತಾನೆ ಅಂತಂದರೆ, ನಾರ್ಮಲ್ ಡ್ರೆಸ್ ಹಾಕಿ ಕಳಿಸ್ದಾಗ ಎಲ್ಲರೂ ಕೂಡ ಎಲ್ಲರೂ ಡಿಫ್ರೆಂಟಾಗಿ ಬಂದಾಗ, ಇವ್ನು ನಾರ್ಮಲಾಗಿ ಏನಾದರೂ ಓದಾಗ ಬಂದಾಗ ತುಂಬ ಗಲಾಟೆ ಮಾಡ್ತಿರ್ತಾನೆ, ನನಗೆ ಯಾಕೆ ಮಾಡಿಸಿಲ್ಲ, ನಾನು ಹಾಕೊಂಡು ಹೋಗ್ತಿದ್ದೆ ಅಂತ ಹೇಳಿ. ಬಟ್ ಈ ರೀತಿಯೆಲ್ಲ ಸಿಕ್ಕಾಬಟ್ಟೆ ಹುಡುಕಿ ಎಲ್ಲದನ್ನು ರೆಡಿ ಮಾಡಿ ಕಳಿಸ್ದಾಗ ನಂಗೆ ಇಷ್ಟ ಆಗಲಿಲ್ಲ, ತುಂಬ ಜನ ಹಾಕಿರಲಿಲ್ಲ ಅಂತ ಹೇಳ್ತಾನೆ. ಹಾಗಾಗಿ ಇವನನ್ನು ಒಪ್ಸೋದು ತುಂಬಾ ಕಷ್ಟ. ಬಟ್ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಫೋಟೋಸ್ ಏನಾದ್ರು ಕಳಿಸುತ್ತೋ ಅಂತಂದರೆ ಸ್ಕೂಲ್ದು ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆಗೆ, ಸ್ಕೂಲಲ್ಲೆಲ್ಲ ಹೇಗೆ ಮಾಡಿದ್ರು ಅಂತ. ಇವಾಗ ಬಂದ ತಕ್ಷಣ ಅವ್ನು ರಿಮೂವ್ ಮಾಡಿಬಿಡ್ಬೇಕು, ಅವ್ನು ಡ್ರೆಸ್ಸು, ಅವ್ನು ಕಾಸ್ಟ್ಯೂಮ್ಸ್ ಎಲ್ಲ. ಸೊ ಫಸ್ಟ್ ಇವಾಗ ಅವನಿಗೂ ಇರಿಟೇಷನ್ ಆಗ್ತಿರತ್ತೆ. ಸೊ ಇವಾಗ ಆದರೆ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅವತ್ತಿನ ದಿನ ನೈಟೇ ಕೂಡ ಆ ಫೋಟೋಸ್ಗಳನ್ನೂ ಕೂಡ ಸೆಂಡ್ ಮಾಡಿದ್ರು. ಬಟ್ ನಂಗೆ ಒಂದು ಬೇಜಾರೇನು ಅಂತಂದರೆ, ಎಲ್ಲ ಮಕ್ಕಳು ಕೂಡ ನಾರ್ಮಲಾಗಿ ಬಾಯ್ಸ್ಗಳು ಜಸ್ಟು ಶರ್ಟ್ ಮತ್ತು ಪ್ಯಾಂಟು ಡ್ರೆಸ್ಸಲ್ಲೇ ಬಂದಿದ್ದರು. ಇವನೊಬ್ಬನೇ ಮಾತ್ರ ಸೆಂಟರ್ ಆಫ್ ಅಟ್ರಾಕ್ಷನ್ ಥರ. ಮತ್ತು ಇನ್ನೊಂದು ಹುಡುಗ ಒಂದು ವೈಟ್ ಕಾಸ್ಟ್ಯೂಮಲ್ಲಿ ಕೃಷ್ಣನಾಗಿ ಬಂದಿದ್ದು. ಹಾಗಾಗಿ ಬಂದಂತೂ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ದೆ. ಆ್ಯಂಡ್ ಬಟ್ ಹುಡುಗಿರು ಮಾತ್ರ ತುಂಬಾ ಚೆನ್ನಾಗಿ ರೆಡಿ ಆಗಿದ್ರು. ಹಾಗಾಗಿ ಒಂದಷ್ಟು ಕ್ಲಿಪ್ಪಿಂಗ್ಗಳನ್ನ ಕೂಡ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಇವತ್ತಿನ ವೀಡಿಯೋ ಇದಾಗಿತ್ತು. ಐ ಹೋಪ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನೋಡ್ತಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.